ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ 2026ರ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ಸಿಂಹ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಒಂದು ಗೌರವ ಪ್ರತಿಷ್ಠೆಗಳನ್ನ ಅವರು ವೃದ್ಧಿ ಮಾಡ್ಕೊಳ್ತಾರೆ. ಗುರುಬಲದಿಂದ ರಾಜಕೀಯದವರಿಗೆ ಸ್ಥಾನ ಮಾನಗಳು ಸಿಗುವಂಥದ್ದು, ಉತ್ತಮವಾದಂಥ ಬೆಳವಣಿಗೆ. ರಾಹು ಕೇತುಗಳು ಸ್ವಲ್ಪ ಅಶುಭದಾಯಕರಾಗಿರೋದ್ರಿಂದ ಸ್ವಲ್ಪ ಅಪರಿಚಿತ ವ್ಯಕ್ತಿಗಳಿಂದ ಮೋಸಗಳಾಗುವಂಥ ಸಾಧ್ಯತೆ ಸಿಂಹರಾಶಿಯವರಿಗೆ. ಅಗ್ನಿ ವಿಷಾಹಾರಗಳು ಸ್ವಲ್ಪ ಜಾಗೃತಿಯಾಗಿರ್ಬೇಕಾಗುತ್ತೆ. ಅಗ್ನಿಯಿಂದ ಅಥವಾ ವಿಷಕಾರಿಗಳ ಒಂದು ಆಹಾರಗಳಿಂದ ಸ್ವಲ್ಪ ಜಾಗೃತಿಯಾಗಿರ್ಬೇಕಾಗುತ್ತೆ. ಸ್ವಲ್ಪ ದುಂದು ವೆಚ್ಚಗಳು ಹೆಚ್ಚಾಗಿರುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಸಿಂಹ ರಾಶಿಯವ್ರಿಗೆ ಹಣಗಳ ಒಂದು ಅಡಚಣೆಗಳು ಉಂಟಾಗುವಂಥದ್ದು, ಸಾಲ ಬಾಧೆಗಳು ಬರುವಂಥದ್ದು, ಎಲ್ಲ ಕಾರ್ಯಗಳಲ್ಲಿ ಆತಂಕಗಳು ಸಿಗುವಂಥದ್ದು, ಮತ್ತೆ ಜೀವನದಲ್ಲಿ ಬೇಸರಗಳು ಉಂಟಾಗುವಂತಹ ಸಾಧ್ಯತೆಗಳು ಸಹಿತ ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಮತ್ತೆ ದೈವತಾ ಒಂದು ಆರಾಧನೆಯನ್ನ ಮಾಡೋದ್ರಿಂದ ಸ್ವಲ್ಪ ಮಾನಸಿಕವಾದ ನೆಮ್ಮದಿಯನ್ನು ತಾವು ಪಡ್ಕೊಳ್ತೀರಿ. ಧರ್ಮಕ್ಷೇತ್ರಗಳನ್ನ ಭೇಟಿ ಮಾಡೋದು ತುಂಬಾನೇ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗತ್ತೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಆದಷ್ಟು ಸಹಿತ ತಾವು ಶ್ರೀ ಕೃಷ್ಣನ ಒಂದು ಆರಾಧನೆಯನ್ನ ಮಾಡೋದ್ರಿಂದ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಅದೃಷ್ಟ ಒಂದು ಸಂಖ್ಯೆಯಾಗಿ ತಾವು 5 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ತಾವು ನೀಲಿ ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಆದಷ್ಟು ಸಹಿತ ತಾವು ಕೃಷ್ಣನ ಒಂದು ದೇವಾಲಯಕ್ಕೆ ಭೇಟಿ ಮಾಡುವಂಥದ್ದು ತುಂಬಾನೇ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಇದಾಗಿತ್ತು 2026ರ ಸಿಂಹ ರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವಿಲ್ಲಿ ಪಡ್ಕೊಳ್ಬೋದು ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ತಾವು ಕರೆ ಮಾಡಿ ತಮ್ಮ ಒಂದು ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.